ನಿಮ್ಮ ಸಾಲ 10 ಲಕ್ಷ ಇದ್ದರೂ ತೀರಿಸುವ 369 ಏಂಜಲ್ ನಂಬರ್ನ ಅತ್ಯಂತ ಶಕ್ತಿಶಾಲಿ ಟೆಕ್ನಿಕ್ ಇದು. 369 ಏಂಜಲ್ ನಂಬರ್ ಅನ್ನು ಒಂದು ಪುಸ್ತಕದ ಮೇಲೆ ದಿನವೂ ಈ ರೀತಿ ಬರೆದರೆ ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತದೆ. ದುಡ್ಡಿನ ಎಷ್ಟೇ ಕಷ್ಟಗಳಿದ್ದರೂ ಸುಲಭವಾಗಿ ಹೊರತರುವ 369 ಏಂಜಲ್ ನಂಬರ್ನ ರಹಸ್ಯ ಏನೆಂದು ಈಗ ತಿಳಿಯೋಣ. ತುಂಬ ಪರಿಹಾರಗಳನ್ನು ಮಾಡಿದ್ದೀವಿ. ನಾವು ಮಾಡಿದ ಪೂಜೆಗಳಿಲ್ಲ, ವ್ರತಗಳಿಲ್ಲ, ಆದರೂ ನಮಗೆ ಬಡತನದಿಂದ ಮುಕ್ತಿ ಸಿಗುತ್ತಿಲ್ಲ. ಮಾಡಿಕೊಂಡಿರುವ ಸಾಲಗಳು ಕುತ್ತಿಗೆ ಬಂದಿದೆ. ಯಾವುದಾದರೂ ಒಂದು ತಂತ್ರದಿಂದ ನಮ್ಮ ದುಡ್ಡಿನ ಸಮಸ್ಯೆ ಬೇಗನೆ ದೂರವಾಗಬೇಕು ಎಂದು ಯೋಚಿಸುತ್ತಿದ್ದರೆ ಈ 369 ಟೆಕ್ನಿಕ್ ಅನ್ನು ಇಂದಿನಿಂದಲೇ ಆರಂಭಿಸಿ. ಯೂನಿವರ್ಸ್ ನಿಮಗೆ ಕೇಳಿದ್ದನ್ನೆಲ್ಲ ಕೊಡಲು ಆರಂಭಿಸುತ್ತದೆ. ಈಗ ನೇರವಾಗಿ ವಿಷಯಕ್ಕೆ ಬರುವುದಾದರೆ, ಹಣದ ಒತ್ತಡ ಕಡಿಮೆಯಾಗಲು, ಋಣಗಳಿಂದ ಮುಕ್ತರಾಗಲು, ಅತಿ ಬೇಗನೆ ಹಣದ ಸಮಸ್ಯೆ ತೀರಬೇಕೆಂದು ಇಚ್ಛಿಸುವವರು ತುಂಬ ನಂಬಿಕೆ ಹಾಗೂ ತಾಳ್ಮೆಯಿಂದ ಈ ವಿಧಾನವನ್ನು ತಿಳಿಯಬೇಕು. 369 ಸಂಖ್ಯೆಗಳು ಹೈ ಫ್ರೀಕ್ವೆನ್ಸಿ ಕನೆಕ್ಷನ್ ಹೊಂದಿದೆ ಎಂದು ನಿಕೋಲಾ ಟೆಸ್ಲಾ ತಿಳಿಸಿದ್ದಾರೆ. ಸಂಶೋಧನೆಗಳ ಪ್ರಕಾರ ಈ ಸಂಖ್ಯೆಗಳಲ್ಲಿ ಅಪಾರ ಕೋರಿಕೆಗಳನ್ನು ನೆರವೇರಿಸುವ ವೈಬ್ರೇಷನ್ಗಳಿದೆ ಎಂದು ಸಾಬೀತಾಗಿದೆ. ಯಾವುದೇ ದಿನ ಈ ಟೆಕ್ನಿಕ್ ಅನ್ನು ನೀವು ಶುರು ಮಾಡಬಹುದು. ಒಂದು ಪುಸ್ತಕ ಅಥವಾ ಹಾಳೆಯ ಮೇಲೆ ನಿಮ್ಮ ಯಾವುದೇ ಬಲವಾದ ಒಂದು ಕೋರಿಕೆಯನ್ನು ಮೇಲ್ಭಾಗದಲ್ಲಿ ಬರೆದುಕೊಳ್ಳಿ. ನಿಮ್ಮ ಸಾಲಗಳು ತೀರಬೇಕೆಂದರೆ ಸಾಲ ತೀರುವಂತಹ ಕೋರಿಕೆ, ಅಥವಾ ಯಾವುದಾದರೂ ದುಡ್ಡು ಬರಬೇಕೆಂದರೆ ದುಡ್ಡು ಕೈಗೆ ಸಿಗುವಂತಹ ಕೋರಿಕೆ. ಹೀಗೆ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಒಂದು ಕೋರಿಕೆಯನ್ನು ಬೆಳಿಗ್ಗೆ 3 ಬಾರಿ ಬರೆಯಬೇಕು. ಬೆಳಿಗ್ಗೆ 3 ಸಲ ಬರೆಯುವ ನಿಮ್ಮ ಕೋರಿಕೆಯು ನಡೆಯುತ್ತದೆ, ಹಾಗೆ ಆಗುತ್ತದೆ ಎಂಬ ವಿಧಾನದಲ್ಲಿ ಬರೆಯಬೇಕು. ಉದಾಹರಣೆಗೆ 2 ಲಕ್ಷ ಹಣ ನನಗೆ ಸಿಗುತ್ತಿದೆ, ಹೀಗೆ ನಿಮ್ಮ ಕೋರಿಕೆಯನ್ನು ಬರೆಯಬೇಕು. ಎಷ್ಟು ಹಣ ನಿಮ್ಮ ಕೈಗೆ ಸಿಗಬೇಕು ಎನ್ನುವ ಕೋರಿಕೆ ಇರುತ್ತದೆಯೋ ಆ ಹಣ ನಿಮ್ಮ ಕೈಗೆ ಬರುತ್ತಿದೆ ಎಂಬ ಕಲ್ಪನೆಯನ್ನು ನೀವು ಮಾಡುತ್ತಾ 3 ಬಾರಿ ಬೆಳಿಗ್ಗೆ ಪುಸ್ತಕದಲ್ಲಿ ಬರೆಯಬೇಕು. ಬೆಳಿಗ್ಗೆ ಹೀಗೆ 3 ಸಲ ಕೋರಿಕೆಯನ್ನು ಬರೆದ ಮೇಲೆ ಮಧ್ಯಾಹ್ನ ಅದೇ ಕೋರಿಕೆಯ ಕೆಳಭಾಗದಲ್ಲಿ 6 ಬಾರಿ ಕೋರಿಕೆ ನೆರವೇರಿದ ಮೇಲೆ ಸಿಗುವಂತಹ ಆನಂದವನ್ನು ಬರೆಯಬೇಕು. ಅಂದರೆ, ನನಗೆ ಸಿಕ್ಕ 2 ಲಕ್ಷ ಹಣದಿಂದ ನನಗೆ ಖುಷಿಯಾಗಿದೆ, ಅತಿ ಕಡಿಮೆ ಸಮಯದಲ್ಲಿ ನನ್ನ ಕೋರಿಕೆಯು ನೆರವೇರಿದೆ ಎಂದು ಬಹಳ ಸಂತೋಷದಿಂದ 6 ಬಾರಿ ನಿಮ್ಮ ಆನಂದವನ್ನು ಬರೆದು ವ್ಯಕ್ತಪಡಿಸಬೇಕು. ಮಧ್ಯಾಹ್ನ ಆಫೀಸ್ನಲ್ಲಿ ಇರ್ತೀವಿ ಅಥವಾ ಎಲ್ಲೋ ಪ್ರಯಾಣ ಮಾಡುತ್ತಿರುತ್ತೇವೆ ಎಂದರೆ ಸಂಜೆ 5 ರಿಂದ 6 ಗಂಟೆ ಒಳಗೆ 6 ಬಾರಿ ನಿಮ್ಮ ಆನಂದವನ್ನು ಪುಸ್ತಕದ ಮೇಲೆ ಬರೆದು ವ್ಯಕ್ತಪಡಿಸಬೇಕು. ಇನ್ನು 3ನೇಯದಾಗಿ ರಾತ್ರಿ 9 ಗಂಟೆಗೆ ಸರಿಯಾಗಿ ಮಧ್ಯಾಹ್ನ ಬರೆದ ಸಾಲುಗಳ ಕೆಳಗೆ 9 ಬಾರಿ ನನಗೆ 2 ಲಕ್ಷ ಹಣ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್, ಅಥವಾ ಧನ್ಯವಾದಗಳು ಯೂನಿವರ್ಸ್ ಎಂದು ಬರೆಯಬೇಕು. ಈಗಾಗಲೇ ನಿಮ್ಮ ಕೋರಿಕೆಯು ನೆರವೇರಿ ಅದರಿಂದ ಆನಂದವನ್ನು ಪಡೆದು ನಿಮ್ಮ ಆನಂದಕ್ಕೆ ಕಾರಣವಾದ ದುಡ್ಡಿಗೆ ಹಾಗೂ ಯೂನಿವರ್ಸ್ಗೆ ಧನ್ಯವಾದ ಹೇಳುವ ವಿಧಾನವನ್ನು ವ್ಯಕ್ತಪಡಿಸುತ್ತಾ ಮನಸ್ಸಿನಲ್ಲಿಯೇ ನಿಮ್ಮ ಕೋರಿಕೆಯ ಬಗ್ಗೆ ಕಲ್ಪನೆ ಮಾಡಬೇಕು. ಇದು ತುಂಬಾ ಪವರ್ಫುಲ್ ಮನಿ ಟೆಕ್ನಿಕ್ ಆಗಿದ್ದು 3 ದಿನ, 6 ದಿನ, 9 ದಿನ ನಿಮ್ಮ ಕೋರಿಕೆಗಳನ್ನು ಇದೇ ವಿಧಾನವನ್ನು ಅನುಸರಿಸುತ್ತಾ ಪುಸ್ತಕದಲ್ಲಿ ಬರೆಯಬೇಕು. ಕೆಲವರಿಗೆ 9 ದಿನದ ಒಳಗೆ ಕೋರಿಕೆ ನೆರವೇರುವುದಿಲ್ಲ ಅಥವಾ ಆ ಕೋರಿಕೆ ನೆರವೇರಲು ಈ ಟೆಕ್ನಿಕ್ ವರ್ಕ್ ಆಗುವುದಿಲ್ಲ. ಅದಕ್ಕಾಗಿ 21 ದಿನಗಳ ಕಾಲ ನಿರಂತರವಾಗಿ ಈ 369 ಟೆಕ್ನಿಕ್ ಅನ್ನು ಮಾಡಿ ಎಂದು ನಾನು ಸಲಹೆ ನೀಡುತ್ತೇನೆ. ಆರಂಭದ ಮೊದಲ ದಿನವೇ ದೃಢವಾಗಿ ಇದು 21 ದಿನದ ಸಂಕಲ್ಪ ಎಂದು ಭಾವಿಸುತ್ತಾ ಆರಂಭಿಸಿ. ಅಕಸ್ಮಾತ್ 21 ದಿನದ ಒಳಗೆ ನಿಮ್ಮ ಕೋರಿಕೆ ಯಾವುದೇ ದಿನ ನೆರವೇರಿದರೆ ಆ ದಿನವೇ ಈ ಟೆಕ್ನಿಕ್ ಅನ್ನು ನೀವು ನಿಲ್ಲಿಸಬಹುದು. ಕೋರಿಕೆ ಬರೆಯುವ ಕೊನೆಯ ದಿನ ಮನೆಯ ಹೊರಭಾಗದಲ್ಲಿ ನಿಂತು ಆಕಾಶವನ್ನು ನೋಡುತ್ತಾ ಯೂನಿವರ್ಸ್ಗೆ ಧನ್ಯವಾದ ಹೇಳಿಕೊಳ್ಳಿ. ಮನೆಯ ಅಕ್ಕಪಕ್ಕ ಇರುವ ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನು ನಿಮ್ಮ ಕೈನಿಂದ ಹಂಚಿ, ಏಕೆಂದರೆ ಮಕ್ಕಳು ದೇವರ ಸಮಾನ. ಯೂನಿವರ್ಸ್ಗೆ ನೇರವಾಗಿ ಯಾವುದೇ ವಸ್ತುವನ್ನು ನೀಡಲು ಸಾಧ್ಯವಾಗದಿದ್ದಾಗ ಮಕ್ಕಳಿಗೆ ಸಿಹಿಯನ್ನು ನೀಡಿದರೆ ಮುಂದೆ ನೀವು ಯಾವುದೇ ಕೋರಿಕೆಗಳನ್ನು ಕೇಳಿಕೊಂಡರೆ ಶೀಘ್ರವಾಗಿ ನೆರವೇರುತ್ತದೆ. ತುಂಬಾ ಭಯದಿಂದ, ಗೊಂದಲದಿಂದ, ನಂಬಿಕೆ ಇಲ್ಲದೆ ಈ 369 ಟೆಕ್ನಿಕ್ ಅನ್ನು ಮಾಡಿದರೆ ಶೂನ್ಯ ಫಲ ಸಿಗುತ್ತದೆ. ಮೊದಲನೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರಬಾರದು, ಭಯ ಇರಬಾರದು. ನೀವು ಬರೆದ ಕೋರಿಕೆಗಳು ನೆರವೇರುತ್ತದೆ ಎಂಬ ದೃಢವಾದ ನಂಬಿಕೆ ಇರಬೇಕು. ಯೂನಿವರ್ಸ್ ಅನ್ನು ಬಲವಾಗಿ ನಂಬಬೇಕು. ನೀವು ಬರೆಯುವಂತಹ ಏಂಜಲ್ ನಂಬರ್ಗಳ ಮೇಲೆ ಪ್ರೀತಿ ಹಾಗೂ ನಂಬಿಕೆ ಇರಬೇಕು. ಕೇವಲ ಹಣದ ಕೋರಿಕೆಗಳು ಅಲ್ಲದೆ ವಿವಿಧ ಸಮಸ್ಯೆಗಳಿಗೂ ಈ ಟೆಕ್ನಿಕ್ ಅನ್ನು ಮಾಡಬಹುದು. ಆದರೆ
ಆದರೆ ಮೊದಲ ಸಲ ಮಾಡುವಾಗ ಯಾವುದಾದರೂ ಚಿಕ್ಕ ಕೋರಿಕೆಯನ್ನು ಬರೆದು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು, ಗೃಹಿಣಿಯರು, ಕೆಲಸಕ್ಕೆ ಹೋಗುವವರು, ವ್ಯಾಪಾರಸ್ಥರು, ಪ್ರೇಮಿಗಳು, ದಂಪತಿಗಳು ನಿಮ್ಮ ಕೋರಿಕೆಗೆ ಅನುಗುಣವಾಗಿ ಈ 369 ಟೆಕ್ನಿಕ್ ಅನ್ನು ಯಾವಾಗ ಬೇಕಾದರೂ ಆರಂಭಿಸಬಹುದು. ಏಂಜಲ್ ನಂಬರ್ಗಳನ್ನು ಬರೆದು ನಿಮ್ಮ ಕೋರಿಕೆಗಳನ್ನು ಬರೆಯಲು ಹಸಿರು ಬಣ್ಣದ, ನೀಲಿ ಬಣ್ಣದ ಪೆನ್ ಬಳಸಬಹುದು. ಮುಟ್ಟಿನ ಸಮಯದಲ್ಲೂ ಈ ತಂತ್ರವನ್ನು ನಿರಂತರವಾಗಿ ಯಾವುದೇ ಭಯವಿಲ್ಲದೆ ಮಾಡಬಹುದು. ಆದರೆ ಮಾಂಸಾಹಾರ, ಮದ್ಯಪಾನ ಮಾಡುತ್ತಾ ಯೂನಿವರ್ಸ್ಗೆ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಬೇಡಿ. ಮೊದಲು ಯೂನಿವರ್ಸ್ಗೆ ಗೌರವ ನೀಡುತ್ತಾ ಈ ಟೆಕ್ನಿಕ್ ಅನ್ನು ಒಂದೇ ಒಂದು ಸಲ ಬಲವಾಗಿ ಮಾಡಿ ನೋಡಿ. ನಿಮಗಿರುವ ದೊಡ್ಡ ಸಾಲದ ಹೊರೆಗಳು ಸುಲಭವಾಗಿ ಇಳಿಯುತ್ತದೆ. ನಾನು ಈಗಾಗಲೇ ಈ ವಿಧಾನವನ್ನು ಅನುಸರಿಸಿ ನನ್ನ 5 ಕೋರಿಕೆಗಳನ್ನು ಈಡೇರಿಸಿಕೊಂಡಿದ್ದೇನೆ. ಈ ಟೆಕ್ನಿಕ್ನ ಬಗ್ಗೆ ನಿಮಗೆ ಯಾವುದೇ ಗೊಂದಲ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಫೋನ್ ನಂಬರ್ಗೆ ಕರೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.